ಒಂದು ನಿಮಿಷ ಅದು ಮೊಹಂತಿ ಅವ್ರು ಕಳಿಸ್ಬೇಕು. ದಟ್ ಈಸ್ ಫಾರ್ ಹಿಸ್. ಅದನ್ನು ನನಗೇನು ಅರ್ಥ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಆ್ಯಂಡ್ ಐ ಗಿವನ್ ಇಟ್ ವಿಚ್ ಡಿಲೀಟ್ ಇಟ್ ಅಂದ್ರು. ನೀವು ಡಿಲೀಟ್ ಮಾಡಿ. ಅವನು ನನ್ನ ಹತ್ರ ಮಾತಾಡೋ ಭಾಷೆ ಆಗಿತ್ತು. ಅವ್ರು ಕೇಳಿದ್ರು ಏನ್ ಭಾಷೆ ಅಂತ. ಅಲ್ಲ ಹೌದ್ರಿ, ಅದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವನು ಏನ್ ಭಾಷೆ ಮಾತಾಡ್ತಂದ್ರೆ ಅವನು ನನ್ನ ಹತ್ರ ಮಾತಾಡಿದ ಭಾಷೆ ತಮಿಳು, ಅದು ಪ್ಯೂರ್ ತಮಿಳಲ್ಲ, ತೆಲುಗು ಮಿಸ್ ಇದೆ. ಹೌದು, ಆಡಿಯೋ ಕೇಳಿಸ್ಕೊಡ್ಬೇಕಾದ್ರೆ ಅವ್ನ ಜೊತೆ ಮಾತಾಡಿದಾನಲ್ರಿ ಸ್ವಾಮಿ. ಅವನ ಜೊತೆ ಮಾತಾಡಿದ್ ನಿಮ್ಗೆ ಹೇಳತ್ತಾ ಇಲ್ವೋ? ಅವ್ನು ಮಾತಾಡೋದು ನನಗೆ ಅರ್ಥ ಆಗಿತ್ತು ಹೇಳಿದ್ದೀನಿ ಅವ್ರಿಗೆ. ನಾ ಹೇಳ್ತೀನಿ ಕೇಳಿ. ಅವನ ಜೊತೆ ತಮಿಳಲ್ಲಿ ಮಾತಾಡ್ದ. ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಅವನು ತಮಿಳಲ್ಲಿ ಮಾತಾಡ್ದ, ನೀವು ಮಂಡ್ಯದವರು ಅಂದ್ಕೊಂಡಿದ್ದೀರಿ, ಅವನಲ್ಲ, ಯಾವ ಭಾಷೆ ಅಲ್ಲ, ಸ್ವಲ್ಪ ತೆಲುಗು ಮಿಕ್ಸ್ ಇದೆ, ಈ ಆಡಿಯೋ ರೇಟ್ ಹೇಳಿ ಅಂತ. ಸೊ ಅವ್ನು ನನ್ನ ಮಾತಾಡ್ದಾಗ ಗೊತ್ತಾಯ್ತಲ್ಲ ನನಗದು. ಅದಕ್ಕೆ ಯಾರಿಗೆ ಗೊತ್ತು? ಅಲ್ಲ, ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ. ರೈತ ಸಂಘದವ್ರು ಫೋನ್ ಮಾಡ್ತಾರೆ, ಹೋರಾಟದವ್ರು ಫೋನ್ ಮಾಡ್ತಾರೆ. ಅವ್ನಿಗೆ ಅನ್ಸಿರ್ಬೇಕು, ಅವ್ನ ಮಟಣ್ಣವ್ರಿಗೆ ಹೇಳಿರ್ಬೇಕು, ನನಗೆ ಫೋನ್ ಮಾಡಿದ್ರು. ನನ್ನ ಫೋನ್ ಇಸ್ ನಾರ್ಮಲ್, ಪಬ್ಲಿಕ್ ಎವ್ರಿವೇರ್. ಅವ್ನು ಆನ್ಸರ್ ಆಗಲ್ಲ ಗೆಳೆಯ, ಪ್ಲೀಸ್. ಆಮೇಲೆ ಪಚ ಅಲ್ಲ, ಅದಾದ್ಮೇಲೆ ನೀವು ಕೇಳಿ. ಸೊ ನನಗೆ ಬರುತ್ತೆ ಫೋನ್ ಕಾಲ್ಸ್, ಭಾಳ ಫೋನ್ ಕಾಲ್ ಬರುತ್ತೆ. ಕೆಲವೆಲ್ಲ ನಾನು ಹೇಳಲ್ಲ, ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಭಾಳ ಜನ ಫೋನ್ ಮಾಡ್ತಾರೆ, ಕೆತ್ತಕ್ಕೆ ಫೋನ್ ಮಾಡ್ತಾರೆ, ಹೋರಾಟಕ್ಕೆ ಫೋನ್ ಮಾಡ್ತಾರೆ, ಇನ್ನೇನಕ್ಕೋ ಫೋನ್ ಮಾಡ್ತಾರೆ. ಹಾಗೆ ಅನ್ಕೊಂಡಿರ್ಬೇಕು ಫೋನ್. ನಾನು ಯಾಕೆ ಫೋನ್ ಮಾಡಿದೆ ಅಂತ ಕೇಳೋದು ಬಂತಲ್ಲ ಫೋನು. ಬಂದ ತಕ್ಷಣ ನಾನು ಏನು ಮಾಡಬೇಕು? ಅದನ್ನ ಇಟ್ಕೊಂಡು ನನಗೆ ಸಿಕ್ತು ನಾನು ಬಿಡ್ತೀನಿ ಪ್ರೆಸ್ಸಿಗೆ ಬರ್ತೀನಿ ಅಲ್ಲ. ಇಟ್ ಹ್ಯಾಸ್ ಟು ಗೋ ಟು ದ ಆಫೀಸರ್ ಅಷ್ಟೇ. SIT ಮುಂದೆ ಅಲ್ಲ, ಕೋರ್ಟ್ನಲ್ಲಿ. ಅದೇ ಏನಂತ ಹೇಳಿದ್ದಾರೆ? ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದು ಅಲ್ಲ. ಮುತ್ತು ನೀವು ಸೇರ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಏನು ಹೇಳಿದೆ? ಅದೇ ಅವನು ಹೇಳಿದಾರಲ್ವಾ, ಅಲ್ಲ ಅವನು ಹಿಂಗೆ ಹೇಳಿದ ಅಂತ ಹೇಳಿದಾನಲ್ಲ. ನಾನು ಹೌದವ್ರ ಜೊತೆ ಮಾತಾಡಿದ್ರೆ ಏನು ಹೇಳಿದೆ ನಿಮ್ಗೆ ಹೇಳಿದ್ದೀನಿ ನಾನು. ಹೌದಪ್ಪ, ಊರೇ ಕೊಂಡಾಡೋಣ, ಅವನ್ನೇ ಊರೇ ಕೊಂಡಾಡುತ್ತೆ, ನಾನೇ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಅಲ್ಲ ಅವನು ಅಲ್ಲ, ಒಂದ್ ನಿಮಿಷ, ಯಾವ ಕಾಂಟೆಕ್ಸ್ಟ್ ನಲ್ಲಿ ನನಗೆ ಹೆದರಿಕೆ ಆಗ್ತಿದೆ ಸರ್. ಸತ್ಯ ಹೇಳೋದು ಏನು ಆಗಲ್ವ ಸರ್ ಅಂದಾಗ, ಸತ್ಯ ಹೇಳಿದ್ರೆ ಊರೇ ಕೊಂಡಾಗುತ್ತೆ ಕಣ, ಕಾಯ್ತಾ ಇದಾರೆ, ನಾನೇ ಬಂದು ಅನ್ಕೊಳ್ತೀನಿ ಕಣ, ಮೊದ್ಲು ಹೋಗಿ ಹೇಳಿ ಅದು ಸತ್ಯ ಅಂತ ಗೊತ್ತಾಗ್ಲಿ ಅಂತ. ಇದ್ರಲ್ಲಿ ಧರ್ಮಸ್ಥಳ ಎಲ್ಲಿಂದ ಬಂತು? ಇಲ್ಲ, ಆದ್ರೆ ಹೋಗಿ ಹೇಳು ಅದು ಸತ್ಯ. ಆದ್ರೆ ಈಗಲೇ ಬಾ, ನೀನ್ ಹೇಳಿದ್ದೆ ಸತ್ಯ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ನಾನು. ಹೋಗಿ ಹೇಳು. ಹೌದು, ಅಲ್ರಿ, ಯಾರು ಕೊಲೆ ಮಾಡಿದ್ರೆ ಗೊತ್ತಾಗ ನಾವು ಸಂತೋಷ ಆಗಲ್ವನ್ರಿ? ಕೊನೆಗೂ ಸಿಕ್ಕರಲ್ಲ ಕಳ್ಳರು ಅಂತ ಏನೋ ಅಲ್ಲ. ನನ್ನ ಇಂಟೆನ್ಷನ್ ಹಬ್ಬ ಕೊನೆಗೂ ಕೊಲೆಗಾರ ಸಿಕ್ತ. ಹೌದು, ಅವನು ಹೇಳಿದ್ ನಿಜ ಆಗಿದ್ದು. ಕೊನೆಗಾರ ಸಿಕ್ಬಿಟ್ಟಿದ್ರೆ ಸಂತೋಷ ಬೇಡ್ರಿ, ಅದು ಹಬ್ಬ ದೊಡ್ಡ ರಿಲೀಫು ಅಂತ ನೀವ್ ಅನ್ಕೊಳ್ತಿದ್ರಿ. ನೀವೇನ ಅವಾಗಿಂದ ಹಿಂಗೆಲ್ಲ ಹಿಂಗೆ ನಾನು ಹೇಳಿದ ಉತ್ತರ ಇಷ್ಟೇ. ಅದರೊಳಗೆ ಆ ಥರ ಇಂಟೆನ್ಷನ್ ಇಲ್ಲ, ನಿಮಗೆ ಯಾಕೆ ಸಂತೋಷವಾಗುತ್ತದೆ, ಮುತ್ತನ್ನು ಕೊಟ್ಟಿಲ್ಲ. ಸರಿ, ಗೊತ್ತಾಯ್ತದೆ ಸ್ವಾಮಿ, ಜನ ಕೇಳಿಸ್ಕೊಳ್ತಿದ್ದಾರೆ. ಹೇಳಿ ನೆಕ್ಸ್ಟ್. ಏನ್ರಿ? ಹೌದು, ಇದೆ, ಅವ್ರ ಬಗ್ಗೆಲ್ಲ ಅನುಮಾನಗಳಿವೆ. ಹೌದು, ಹೌದಂತೆ. ಅವ್ರು ನೋಡಿಲ್ಲ ನಾನು. ಅಲ್ಲ, ಅವರು ಹೋರಾಟ ಮಾಡ್ತಿದ್ರಲ್ವಾ, ಹೋರಾಟ ಮಾಡ್ತಿದ್ರೆ ಪ್ರಶ್ನೆ ಕೇಳ್ತಿದ್ದಾರೆ, ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದೀವಿ ಅಲ್ರಿ. ಅದನ್ನೇ ಮತ್ತೆ ಹೇಳ್ತಾ ಇದೀವಿ, ಉತ್ತರ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ನಿಮಗೆ ಬೇಕಾದ್ರೆ ತಿರುಗಿಸ್ಬೇಡ. ಇಲ್ಲ, ನಾವು ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಮಟನ್ ಅವರು ಅಸಾಮಿಯರು ಏನೋ ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ವಿ. ನಮ್ಗೆ ಪರಿಚಯ ಇಲ್ಲ, ಆಗ್ತಾ ಇದೆ. ಅವರೇ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಅದನ್ನ ಕರ್ಕೊಂಡು SIT ಹೇಳಿದ್ರು, ನೋಡಿ ಇವರು ಕರೆಸಿ ಇವ್ರು ಫೋನ್ ಮಾಡಿಸೋದು ಮಾಡಿದ್ರು ಅಷ್ಟೇ, ಮುಗಿತು.
ಅಂದ್ರೆ ಈ ಹಿಂದೆ ಚಿನ್ನೈಗೆ ದುಡ್ಡು ಕೊಟ್ಟಿದ್ರು ಅಂತೆಲ್ಲ ನನಗೇನು ಗೊತ್ತು? ಒಂದು ನಿಮಿಷ ಅದು ನಿಮ್ಮ ಗಮನದಲ್ಲಿ ಇತ್ತ ಇಲ್ವಾ? ಯಾವುದು? ಈಗ SIT ಅವರು ಹೇಳಿರೋ ಚಾರ್ಜ್ ಶೀಟ್ ಅಲ್ಲಿ ಗಿರೀಶ್ ಮಠಣ್ಣ, ತಿಮ್ಮರೋಡಿ ಇವರೆಲ್ಲರೂ ಕೂಡ ಚಿನ್ನೈಗೆ ಸ್ವಲ್ಪ ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ರು, ಕರ್ಸ್ಕೊಂಡಾದ್ಮೇಲೆ ಇದೆಲ್ಲ ಕನ್ಸ್ಪರೆನ್ಸಿ ಮಾಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಇದು ಈಗ ಬಂದಿದೆ, ಬಂದಿದೆ. ಚಾರ್ಜ್ ಶೀಟ್ ಅಲ್ಲಿ ಈಗ ಚಾರ್ಜ್ ಶೀಟ್ ನಲ್ಲಿ ಇದೆ ಅಂತಿದ್ದಾರೆ. ಅದು ನಿಮ್ಮ ಗಮನಕ್ಕಿಂತ ಇಲ್ವಾ? ಅಲ್ಲ ಇದು ಗಮನ ಅವಲ್ಲ, ನಮ್ಗೆ ಯಾಕೆ ಇರುತ್ತೆ ಅವಾಗ? ಈಗ ತಾನೇ ಬಂದಿರೋದು ಅದು. ಮಾಡ್ತಾ ಇದಾರೆ ಅಂತ ನಿಮ್ ಗಮನಕ್ಕೆ ಇರ್ಲಿಲ್ಲ. ಅಲ್ರಿ ನಮ್ಗೇನ್ರಿ ಗೊತ್ತು? ನಿಮ್ಮ ವಲಯಗಳಲ್ಲಿ ಗೊತ್ತಿತ್ತ ಅಂತ? ಯಾವ ವಲಯ? ಅಲ್ಲ, ಅದು ನೀವು ಯಾವ ವಲಯ? ಯಾರು? ಅದು ವಲಯ ಅಲ್ಲ ಸ್ವಾಮಿ, ಚೆನ್ನಾಗಿ ಕೇಳ್ತೀವಿ. ನಮ್ಗೆ ಗೊತ್ತಿಲ್ಲ ಇವಾಗ ಅದು. ನೋಡಿ ಒಂದ್ ನಿಮಿಷ, ಇವಾಗ ಚಾರ್ಜ್ ಶೀಟ್ ನಲ್ಲಿ ಏನೋ ಇದೆ, ಅದು ಕೋರ್ಟ್ ನಲ್ಲಿ ಇದೆ ಹೇಳ್ತಾರೆ. ಬಿಡಲ್ಲ ಯಾರನ್ನೂ ಅವರು, ಕೋರ್ಟ್ ಯಾರನ್ನೂ ಬಿಡಲ್ಲ. ಈಗ SIT ಮಾಡಬೇಕು ಅಂತ ನೀವು ಹೇಳ್ತೀರಾ, ಮಾಡಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒತ್ತಡ ಹಾಕ್ತೀರಾ, ಇಂಥ ಆಫೀಸರ್ಸ್ ಹಾಕಬೇಕು ಅಂತಲೂ ಕೂಡ ಆಯಿತು. ಇನ್ವೆಸ್ಟಿಗೇಷನ್ ಶುರುನೂ ಆಯಿತು, ಅವರು ಇಂಟೀರಿಯರ್ ರಿಪೋರ್ಟ್ ಕೂಡ ಕೊಟ್ಟಾಯಿತು. ಇನ್ನೊಂದು ಕಡೆ ಚಿನ್ನಯ್ಯ ಫಸ್ಟ್ ಇದ್ದಾಗೆ ಫಸ್ಟ್ ಅವ್ನು ಏನು ಹೇಳ್ತಾ ಇದ್ದ, ಅದಾದ್ಮೇಲೆ ಈಗ ಮತ್ತೆ ಉಲ್ಟಾ ಏನಿದೆ ಅಂತ ಅವ್ನು ಈಗಾಗಲೇ ರಿಪ್ಲಿಕೇಶನ್ ಹಾಕಿದ್ದಾರೆ. ಈ ಇದರಲ್ಲಿ ಅವ್ನು ಹೇಳ್ತಾರ ಸತ್ಯನೋ, ಹಿಂದೆ ಹೇಳಿ ಸತ್ಯನೋ, ಈ ರಿಪ್ಲಿಕೇಶನ್ ಹೇಳಿ ಸತ್ಯನೋ? ಅದೇ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲರೂ ಮೆನ್ಷನ್ ಆಗಿದೆ, ಕಾನ್ಫಿಡೆನ್ಸ್ ಇವರೆಲ್ಲರೂ ಮಾಡಿದ್ದಾರೆ ಅಂತ. ಇಲ್ಲಿವರೆಗೂ ಆಕ್ಷನ್ ಆಗಿಲ್ಲ ಅಂತಾನು ಕೂಡ ಅವ್ರು ಸ್ಪೆಸಿಫೈ ಮಾಡ್ತಾರೆ. ಅದೇನೆ ಯಾಕೆ ಅದನ್ನ ಕೋರ್ಟ್ ಹೇಳಿದ್ರು ನಾವು ಪ್ರಶ್ನೆ ಮಾಡ್ಬೇಕು. ನಾವ್ ಏನ್ ಮಾಡ್ಬೇಕು? ಕಾನ್ಸ್ಪಿರಸಿ ಆಂಗಲ್ ಇದೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕಂದ್ರೆ ಅಲ್ಲ, ಒಂದ್ ನಿಮಿಷ, ಕೊಲೆಗಳು ನಡೆದಿರೋದು ನಿಜ, ಕೊಲೆಗಾರರೆಲ್ಲೋ ಇದ್ದಾರೆ. ಇದು ಎರಡೂ ಜೊತೆ ಒಂದು ವೇಳೆ ಯಾರಾದರೂ ಧರ್ಮಸ್ಥಳಕ್ಕೆ ಧಕ್ಕೆ ತರಬೇಕು ಅಂತಾನೆ ಕಾನ್ಸ್ಪಿರೇಷನ್ ಮಾಡಿದ್ರೆ ಅದು ಇನ್ನೊಂದು ಕ್ರೈಮ್. ಇಟ್ ಇಸ್ ಅ ವೆರಿ ಬಿಗ್ ಕ್ರೈಮ್. ಇಟ್ ಇಸ್ ಅ ಬಿಗ್ ಕ್ರೈಮ್. ಅವ್ರ ಪರ್ಸನಲ್ ಅಜೆಂಡಾ ಅಲ್ಲ, ಇಟ್ ಇಸ್ ಹರ್ಟಿಂಗ್ ದ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್. ಇಟ್ ಇಸ್ ಅ ಬಿಗರ್ ಕ್ರೈಮ್. ಆ ಕಾನ್ಸ್ಪಿರಸಿ ಇದೆ ಅನ್ನೋದಾದ್ರೆ SIT ರಿಪೋರ್ಟ್ ಕೊಟ್ಟಿದ್ರೆ ಯಾಕೆ ಆಕ್ಷನ್ ತಗೊಳ್ತಿಲ್ಲ? ಕಾರಣ ಇರಬೇಕು, ಆಗ್ಲಿ, ಅದು ಆಗ್ಬೇಕು, ಕೊಲೆಗಾರನ್ನು ಕಂಡುಹಿಡಿಬೇಕು ಅಲ್ವಾ? ಆಗ್ಬೇಕದು. ಒಂದು ವೇಳೆ ಅದೇ ನೋಡಿ, ಇವ್ರು ಕೇಳಿದ್ರೆ ಬಿಡದಿಗೆ ಹೋಗ್ತೀರಾ ಅಂತ, ನಾವು ಜಾಗರೂಕವಾಗಿರೋದಂಗೆ ಮಾಡ್ದಂಗೆ ಮಾಡ್ತಾರೆ, ತಕ್ಕಂಗೆ ಮಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲ, ನಿಮ್ಮ ಹೆಸರು ಬಂದ ಮೇಲೆ ಇವತ್ತು ಹೇಳ್ತಾ ಇದ್ರಲ್ಲ, ಅದು ಇವತ್ತೇ ಹೇಳ್ಬೇಕು. ರಿಪೋರ್ಟ್ ಆಗಲಿ ರಿಪೋರ್ಟ್ ಕೋರ್ಟ್ ಕೊಟ್ಟಿದ್ವಿ. ನನಗೆ ಗೊತ್ತಿಲ್ಲ, ಅಲ್ಲ ಎಲ್ಲ ಮೀಡಿಯಾದಲ್ಲೂ ಮೀಡಿಯಾಕ್ಕೆ ಬಂದ್ಮೇಲೆ ಬರ್ತಾ ಇರೋದು ನಾನು. ಅಲ್ಲ ಇವತ್ತಲ್ಲ ಪ್ರಕಾಶ್ ರೈ ಹೆಸರು ಅಲ್ಲಲ್ಲ, ಪ್ರಕಾಶ್ ರೈ ಹೆಸರು ಈಗ ಬಂತು, ಆದ್ರೆ ಈ ಹಿಂದೆ ಚಾರ್ಜ್ ಶೀಟ್ ಹಾಕಿದೆಲ್ಲ ಮೀಡಿಯಾದಲ್ಲಿ ವೇಟ್ ಟಿಲ್ ದ ಕೋರ್ಟ್ ಅಂಡ್ ದ SIT ಡಿಸೈಡ್ಸ್. SIT ಡಿಸೈಡ್ ಮಾಡಿ ಚಾರ್ಜ್ ಶೀಟ್ ಹಾಕಿರೋದು. ಹೌದು, ಅದು ವೇಟ್ ಮಾಡ್ಬೇಕಾ ಬೇಡ? ಅಲ್ಲ ಸರ್, ಈಗ SIT ಡಿಸೈಡ್ ಮಾಡಿ ಚಾರ್ಜ್ ಶೀಟ್ ಅಲ್ಲಿ ಹಾಕಿರೋದು. ವೇಟ್ ಮಾಡ್ತಾ ಇದೀವಿ. ಈವನ್ ನಾವು ಡೋಂಟ್ ಟೇಕ್ ಡಿಸಿಷನ್. ನೋಡಿ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನಮಗೆ ಬಂದಿರೋದು ಮಾಹಿತಿ ಚಾರ್ಜ್ ಶೀಟ್ ಹಾಕಿದೆ ಅಂತ, ಅವ್ರು ಇನ್ನೂ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ಏನು ಕಾರಣ ಇರಬೇಕು? ವೇಟ್ ಪ್ಲೀಸ್, ವಿ ಶುಡ್ ಹ್ಯಾವ್ ಪೇಷನ್ಸ್, ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ SIT, ವೆರಿ ಗುಡ್ ಆಫೀಸರ್, ವೆರಿ ಗುಡ್ ಆಫೀಸರ್, ಯಾರಿಗೂ ಬಗ್ಗದ ಆಫೀಸರ್ ಮಹಾಂತಿ ಅವರು, ಯಾವ ಪ್ರೆಷರ್ಗೂ ಬಗ್ಗದೇ ಇರೋರು ಅವರು. ದೇರ್ ಮಸ್ಟ್ ಬಿ ಸಮಥಿಂಗ್, ಬಿಕಾಸ್ ವುಮೆನ್ಸ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬಂಡ್ಲೇಗುಡ್ಡ ರಿಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಜ್ ಶೀಟ್ ಹಾಕಿ ಅದು ಎಲ್ಲ ಮಾಡಿದ್ದಾರೆ ನೋಡಿ ಅವರು. ಅಲ್ಲ, ಇದ್ರ ಜೊತೆಗೆ ಸರ್ಕಾರದ ನಮ್ಮ ಟ್ಯಾಕ್ಸ್ ಮನಿನ ಎಷ್ಟು ಚೆನ್ನಾಗಿ ಅವರು ಮಿಸ್ಯೂಸ್ ಆಯ್ತು, ಅದ್ರ ಬಗ್ಗೆನೂ ಕೂಡ ನೀವು ಮಾತಾಡ್ಲಿಲ್ಲ. ಈ ಅದನ್ನೇ ಡಿಗ್ಗಿಂಗ್ ಮಾಡೋ ಮಾತಾಡಿದ್ ನಾನೀಗ. ಅಲ್ಲ, ಅವ್ರ ಅಲ್ರಿ, ಚಿನ್ನಯ್ಯನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವ್ರ ದೃಷ್ಟಿಗೆ ಹಣ ವೇಸ್ಟ್ ಮಾಡಿದ್ದಾನೆ, ಪೊಲೀಸ್ ಟೈಮ್ ವೇಸ್ಟ್ ಮಾಡಿದ. ಅದಕ್ಕಿಂತ ಹೆಚ್ಚು ಒಂದು ನಂಬಿಕೆ ಹುಟ್ಟಿಸ್ಬಿಟ್ಟಲ್ಲ ಜನರಿಗೆ, ಅಪ್ಪ ಇದು ಕೊನೆ ಕಾಣುತ್ತೆ, ಆ ಮಂಜುನಾಥ ಸ್ವಾಮಿಯ ಇದಕ್ಕೆ ಹೆಸರು ತಪ್ಪುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅಂತ. ಹೆಂಗೆ ಎಷ್ಟು ಚಾನೆಲ್ಗಳು ಜನ ಪಾಪ ಎಲ್ಲ ಬಿಟ್ಟು ನೋಡ್ತಾ ಇದ್ರು, ಅದೆಲ್ಲ ಮೋಸ ತಾನೆ ಅದು ಅಲ್ವಾ? ಎರಡು ಶೇಡ್ ಇದೆ, ಆರಂಭದ ಒಂದು ಶೇಡ್, ನಂತರದ ಶೇಡ್. ನೀವು ಯಾವ ಶೇಡಿಗೆ ಸ್ಟ್ಯಾಂಡ್ ಬೈ ಆಗಿದ್ದೀರಿ? ಸ್ಟ್ಯಾಂಡ್ ಬೈ ಆಗೋದಿದ್ದಾರೆ. ಅವನು ಬಿಗಿನಿಂಗ್ ನಲ್ಲಿ ಹೇಳಿದ್ನಲ್ಲ, ತಗೊಂಡೋಗಿ ಕೊಟ್ಬಿಟ್ಟೆ. ಆಮೇಲೆ ಅವರೇ ಹೇಳಿದ್ರು ಅವ್ನು ಚೇಂಜ್ ಆಗಿದ್ದಾನೆ ಅಂತ. ಅವ್ರಿಗೆಲ್ಲ ಇನ್ನು ಅವ್ನು ನಂಬಂಗಿಲ್ಲ. ಇನ್ನೊಂದು, ನೀವು ಯಾವ ಡೇಟ್ ಅಲ್ಲಿ ಚಿನ್ನಯ್ಯ ಜೊತೆ ಮಾತಾಡಿದ್ದು ಅನ್ನೋದು ನೆನಪಿದೆಯಾ? ಏನೋ ನನಗಿರೋ ಮಾಹಿತಿ ಪ್ರಕಾರ ಜುಲೈ 14ನೇ ತಾರೀಕು ನೀವು ಮಾತಾಡ್ತೀರಿ, ಬಟ್ SIT ಆಗಿದ್ದು ಜುಲೈ 17ಕ್ಕೆ. ನೀವು ಹೇಳ್ತಿದ್ರಿ SIT ಆದ ನಂತರ ಚಿನ್ನಯ್ಯ ಜೊತೆ ನಾವು ಮಾತಾಡ್ತೀವಿ. ನಿನಗಿರೋ ಮಾಹಿತಿನ ನನಗಿರೋ ಮಾಹಿತಿ ಕೊಡಿ, ಆ ಮಾಹಿತಿ ಡಾಕ್ಯುಮೆಂಟ್ಸ್ ನನಗೆ ಗೊತ್ತಿರುತ್ತೆ, ನನಗೆ ನೆನಪಿದೆ. ನನಗೆ ನಾನು SIT ಹತ್ರ ಹೆಂಗ್ ಹೋಗ್ಬೇಕು? SIT ರಚನೆ ಆಗಿತ್ತು, ಮಹಾಂತಿ ಅವರಿದ್ರು ಹೇಳಿದ್ದೀನಿ. ನೀವು ಹೇಳೋ 14 ಮಾಹಿತಿ ಇದೆಯಲ್ಲ, ನಾನು ಹೇಳ್ತಿದ್ದೀನಿ
ನಿಮ್ಮ ಮಾಹಿತಿ ತಪ್ಪಾಗಿದೆ, ಅದು ತಪ್ಪು ಅಂತ ನೀವು ಪ್ರೂವ್ ಮಾಡಬೇಡಿ. SIT ರಚನೆ ಆಗೋದಕ್ಕಿಂತ ನಮ್ಗೆ ಆ ಡೇಟ್ ಮೊದಲು ಮಾತಾಡಿದ್ದೀರಿ ಅನ್ನೋದು. ನೋಡಿ, ಅವನು ಮಾತಾಡಿದ್ದು ನಿಜ, ನಾನು ಮೋಹಂತಿ ಹೇಳಿದ್ದು ನಿಜ ಇಮಿಡಿಯೇಟ್ ಆಗಿ ಅಂತ ನಾನು ನಿಮ್ಗೆ ಹೇಳಿದೆ. ಅವತ್ತೇ ಇಲ್ಲ ಇಷ್ಟಾಯ್ತು ಅಷ್ಟಾಯ್ತು ನೀವು ಅವತ್ತೇ ಹೇಳಿದ್ರಿ. ಮಾರನೇ ದಿನ ಮಾರನೇ ದಿನ. ನನಗೆ ಆಯ್ತು ಒಂದು ಬಂದ ತಕ್ಷಣ ಕೂತ್ಕೋಬೇಡ್ರಿ. ಅಲ್ಲ, 14ನೇ ತಾರೀಕು ನೀವು ನೋಡಿ ಮತ್ತೆ ಮತ್ತೆ ನೀವು ಒಂದು ಡೇಟ್ ಇಲ್ಲ, ಆ ಡೇಟ್ ನನ್ನ ಬಾಯಿ ತೆಗಿಸ್ಬಿಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನೋ 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 ಡೋಂಟ್ 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 ಡು ದಟ್ ಪ್ಲೀಸ್. ದಯವಿಟ್ಟು ಡೋಂಟ್ ಬಿ ಸ್ಮಾರ್ಟ್ ವಿತ್ ಮೀ. ನೋ ನೋ ಸರ್, ನೋ ಸರ್, ನೋ ಸರ್. ಆನ್ಸರ್ ಮಾಡಿ. ನೀವು ಹೇಳಿದ ತಕ್ಷಣ ಮತ್ತೆ ಡೇಟ್ ಹೇಳಿಬಿಡಿ. ಐ ಡೋಂಟ್ ನೋ ದಟ್ ಡೇಟ್. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಚಿನ್ನಯ್ಯ ಫೋನ್ ಮಾಡ್ದ, ನಾನು ಮೋಹಂತಿಗೆ ಫೋನ್ ಮಾಡಿದೆ. ಕ್ಲಿಯರ್. ನಾನು ಯಾಕೆ ಡೇಟ್ 14 ಅವ್ರು 17. ಹಂಗಾರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಅದನ್ನ ಬರೀರಿ. ಅದನ್ನ ನಿಮ್ಮ ಮಾಹಿತಿಯ ಪ್ರಕಾರ ಕೋರ್ಟ್ ನಲ್ಲಿ ಹಾಕಿ ಪ್ರಕಾಶ್ ರೈ ಹೇಳ್ತಿರೋದು ಸುಳ್ಳು, ಅವ್ರು ಮೋಹನ್ ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ ಬರೀರಿ. ನೀವು ಆನ್ಸರ್ ಮಾಡಿ. ಡೋಂಟ್ ಟ್ರೈ ಟು ಡೋಂಟ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಕೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಐ ಆನ್ಸರ್ ದ ನೆಕ್ಸ್ಟ್ ಕ್ವಶನ್. ಕಾನ್ಸ್ಪರಸಿ ಮಾಡಿದಂತ ಆರೋಪಿಗಳ ವಿರುದ್ಧ ಹೋರಾಟ ಲೆಟ್ ದ ಕೋರ್ಟ್ ಡಿಸೈಡ್. ಫಸ್ಟ್ ಯಾರು ಅಂತ ಹೇಳಿ ಮಕ್ಕಳು. ನಾವು ಆಗ್ಲಿ, ಒಂದ್ ವೇಳೆ ಪಾಸಿಟಿವ್ ಆದ್ರೆ ಹೋರಾಟ ಬೇರೆ ತರ ಇರುತ್ತೆ, ಒಂಥರ ನೆಗೆಟಿವ್ ಆದ್ರೆ ಬೇರೆ ತರ ಇರುತ್ತೆ. ಹೋರಾಟ ಅಕಾರ್ಡಿಂಗ್ ಟು ದ ಜಡ್ಜ್ಮೆಂಟ್ ತಾನೇ ಮಾಡಬೇಕು. ಗಿರೀಶ್ ಮಠ ನಾವು ಇಲ್ಲೇ ಇರ್ತಿದ್ರಿ ದೇಶದಲ್ಲಿ, ಕೊನೆ ತನಕ ಇರಲೇಬೇಕು. ನನ್ನ ಬದುಕೆ ಯಾಕೆ ಹೋರಾಟದಲ್ಲ ದೇಶದಲ್ಲ. ದೇಶದಲ್ಲಿ ಯಾಕೆ ನೀವು ಹೇಳಿದ ಒಂದು ವಾರ ಚೆನ್ನಾಗಿದ್ರೆ ನೀವುಗಳೆಲ್ಲ. ಯಾವ ವಲಯ ಹೋರಾಟದಲ್ಲ ದೇಶದಲ್ಲಿ. ಗಿರೀಶ್ ಮಠನವರು ಸಾಕು. ಎನಿಥಿಂಗ್ ಎಲ್ಸ್ ರಿಗಾರ್ಡಿಂಗ್ ದಿಸ್? ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಮುಗಿತು. ಗಿರೀಶ್ ಮಠನವರು ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಗಿರೀಶ್ ಮಠನವರು ಬಿಫೋರ್ ಪರಿಚಯ ಇತ್ತು. ಇಲ್ಲ ನೋಡೇ ಇಲ್ಲ, ಇವತ್ತಿನ ಭೇಟಿ ಆಗಿಲ್ರಿ. ನಿಮ್ಗೆ ಯಾಕೆ ಕಾಲ್ ಮಾಡಿದ್ರು ಸರ್ ಅವರು? ಅದೇ ಗೊತ್ತಿಲ್ಲ ಅಂತಿದ್ದೀನಲ್ರಿ. ಎಲ್ಲರೂ ಕಾಲ್ ಮಾಡ್ತಾರೆ, ಅವರು ಕಾಲ್ ಮಾಡಿದ್ದಾರೆ. ಬಿಡಿ. ಲಾಟ್ ಆಫ್ ಪೀಪಲ್ ಕಾಲ್ ಮೀ. ನಿಮ್ಗೆ ಯಾಕೆ ಕಾಲ್ ಮಾಡಿದ್ರು? ಲಾಟ್ ಆಫ್ ಪೀಪಲ್ ಕಾಲ್ ಮೀ. ಐ ವಿಲ್ ಪಿಕ್ ಅಪ್ ದ ಕಾಲ್. ಓಕೆ. ಅಲ್ಲಲ್ಲ ರೀ, ಅಲ್ಲ ಮತ್ತೆ ಕೊಳ ಹಲೋ 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 ಹಲೋ. ನೇರ ಪ್ರಶ್ನೆ. ಅವನು ಕೇಳ್ದ, ನಾನು ಪೊಲೀಸ್ಗೆ ಹೋಗಿ ಹೇಳ್ಬೋದಾ? ದಯವಿಟ್ಟು ಹೇಳೋ, ನನಗೆ ಹೇಳ್ಬೇಡ. ನೀನ್ ನನಗೆ ಹೇಳ್ಬೇಡ, ಬಿಕಾಸ್ ನಾನು ಪೊಲೀಸ್ ಆಫೀಸರ್ ಅಲ್ಲ. ನೀನು ಹೋಗಿ ಹೇಳು. ಹೌದು, ಊರು ಕೊಂಡಾಡುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅರ್ಥ ಏನಂದ್ರೆ, ನಾವು ಇಷ್ಟು ದಿನ ಸೌಜನ್ಯನಿಗೆ ಅನ್ಯಾಯ ಆಗ್ತಿದ ತಕ್ಷಣ ಒಬ್ಬನ ಯಾರೋ ಬರ್ತಾನೆ. ಅದು ನಿಜ ಆದ್ರೆ ನಮ್ಗೆ ರಿಲೀಫ್ ಅಲ್ವೇನ್ರಿ? ಕೊಲೆಗಾರ ಯಾರು ಅಂತ ಗೊತ್ತಾಗತ್ತಲ್ರಿ? ಅಂದ್ರೆ ನೀವು ಸಂತೋಷ ಆಗಲ್ವಾ ಯಾರನ್ನ ಕಂಡ್ರು ಸಿಕ್ಕರೆ? ಎನಿಬಡಿ ಎಲ್ಸ್? ನನಗೆ ಗೊತ್ತಿಲ್ಲ ಸರ್. 200 ಕೋಟಿ ನೆಕ್ಸ್ಟ್ ಟೈಮ್ ಆದ್ರೆ 400-500 ಕೋರ್ಸ್ ಮಾಡೋಣ. ಅವನು ಹೇಳಿದಾನೆ, ಅವನು ಹೇಳಿದಾನೆ. ಅವನೇ ಇಷ್ಟೊಂದು ಏನಾಯ್ತು ಅಂತ ಅವನೇ ಹೇಳಿದ್ದ. 200 ಕೋಟಿ ರೂಪಾಯಿ ಅವನು ಯಾರು ಹೇಳಿರ್ತಾರೋ ಯಾರಿಗೆ ಗೊತ್ತು. I think I played. Any more clarifications? No, ಈ ಪಾಠವಾದ ಪ್ರತಿವಾದ. No. Anything else? That's it. Thank you. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.